ಏನೇನೆಲ್ಲ ಟಿ ವಿಯಲ್ಲೆಲ್ಲ ಹೇಳ್ತಿದ್ರು, ಅದು ಎಂತಕ್ಕೆ ಹಾಗೆ ಹೇಳಿದ್ರೆ ಏನಂತ ನಂಗೆ ಗೊತ್ತಿಲ್ಲ. ಆದರೆ ಅವಳು ಮಗಳು ಹೇಳ್ಕೊಟ್ಟಿದ್ರಿಂದ ಅವಳು ಹಾಗೆ ಹೇಳಿದ್ರು. ಅವಳು ಮಗಳು ಹಿಂದ್ಗಡೆನೇ ಇದ್ದಾಳೆ, ಅದಕ್ಕೆ ಅವಳು ಹೇಳ್ಕೊಟ್ಟಂಗೆ ಅವ್ರು ಹೇಳಿದ್ರು ಅಷ್ಟೇ. ಅವ್ರು ಇದುವರೆಗೂ ಮನೆ ಜವಾಬ್ದಾರಿ ಒಂಚೂರು ಏನೂ ತಗೊಂಡಿಲ್ಲ, ಇದುವರೆಗೆ ತನಕ ತಗೊಂಡಿದ್ದಿಲ್ಲ. ಎಲ್ಲೋ ಕೆಲಸ ಮಾಡ್ತೇನೆ ಅಂತ ಹೋಗೋದು, ಏನೋ ದುಡ್ದಿದ್ರು ತಗೊಂಡೋಗಿ ಅವಳು ಮಗಳ ಮನೆಗೆ ಕೊಡೋದು. ಅವರು ಆಸ್ತಿಗೋಸ್ಕರ ಮಗಳು ಈ ಥರ ಎಲ್ಲ ಅಪ್ಪನ ತೆಗೆದು ಅಪ್ಪನಿಗೆ ಈ ರೀತಿಯೆಲ್ಲ ಹೇಳ್ಕೊಟ್ಕೊಂಡು ಕೊಟ್ಟಳು. ಮತ್ತು ನಮ್ಮ ಮನೆ ಮಕ್ಳಿಗೆ ಓದಿಸೋದು ಬೇಡ, ನೀನು ಯಾಕೆ ಓದಿಸ್ಬೇಕು, ಕೆಲ್ಸಕ್ಕೆ ಹಾಕು, ಸಾಕಲ್ಲ, ಒಂದು 7ನೇ ಕ್ಲಾಸ್ ಕಲ್ತ್ಕೊಂಡು ಕೆಲ್ಸಕ್ಕೆ ಹೋಗಲಿ ಅಂತ ಅವ್ರು ಹೇಳ್ತಿದ್ರು. 3 ಹೆಣ್ಮಕ್ಳು ಯಾರಿಗೂ ಅವ್ರಿಗೆ ಓದಿಸಿದವರಲ್ಲ, ಕಲಿಸಿದವರಲ್ಲ, ಏನು ಜವಾಬ್ದಾರಿಯೇ ತೊಗೊಂಡವರಲ್ಲ. ಆ ಕಾಲದಲ್ಲಿ ಒಂದು 2 ಲಕ್ಷ ರೂಪಾಯಿಗೆ ಒಂದೂವರೆ ಲಕ್ಷದಲ್ಲಿ ಮನೆ ಆಗಿತ್ತು. ಆವಾಗ ಕಟ್ಟಿದ ಮನೆ ಅದ ಒಂದು 5,000 6,000, ಈಗ ಮೊನ್ನೆವರೆಗೆ ಒಂದು 6,000 ಬರ್ತಿತ್ತು. ಈಗ ಆ ಮನೆಯಲ್ಲಿ ನಮ್ದು ಬಿದ್ದೋಯ್ತು, ಈಗ ಈ ಮನೇಲಿ ಬಂದಿತ್ತು. ನಾವು ಅದನ್ನೇ ಇವಳು ಏನೆಲ್ಲ ಹೇಳ್ಕೊಟ್ಟು ಅಪ್ಪನ ಹತ್ರ ಹೇಳ್ತಿದ್ದಾಳೆ. ಅವಳಿಗೆ ನಿಜವಾಗಿ ಅವ್ರಿಗೆ ಮಾತಾಡೋಕ್ಕೆ ಬರೋದಿಲ್ಲ. ಅವ್ರಿಗೆ ಒಂಥರ ಮಾನಸಿಕ, ಎಲ್ಲೆಲ್ಲ ಹೋಗಿ ಎಲ್ಲಿ ಹೋದ್ರಿ, ಎಲ್ಲಿ ಬರಬೇಕು, ರಾತ್ರಿ ಎದ್ದು ಕಳಿಸಿದ ಹೋಗೋದು, ರಾತ್ರಿಗೆ ಮನೆ ಬಿಟ್ಟು ಹೋಗೋದು, ನಿದ್ರೆ ಕಣ್ಣಲ್ಲಿ ಮರಳು ಥರ ಮಾತಾಡೋದು, ಏನೆಲ್ಲ ಮಾತಾಡ್ತಾರೆ. ಆದರೆ ಅವಳು ಹೇಳ್ಕೊಟ್ಟಿದ್ರಿಂದ ಈ ಥರ ಮಾತಾಡ್ತಿದ್ದಾರೆ. ಕೆಲ್ಸಕ್ಕೆ ಹೋದರೆ ದುಡ್ದ್ರೆ ತೊಗೊಂಡೋಗಿ ಮಗಳು ಮನೆ ಕೊಡೋದು. ಇವಳು ಗಂಡ ದುಡ್ದು ನಾನು ಚೂರ್ಪರೇನ ಬಾಡಿಗೆ ಬಂದಿದ್ದೆಲ್ಲ ಅದು ಇದೆಲ್ಲ ಹಣ ಸೊಸೈಟಿಲಿ ಇಟ್ಟಿದ್ದೆ, ಅವಾಗ ಸೊಸೈಟಿಲಿ ಇದ್ದ ಅಂತ ನಂಬಿಕೆ ಮೇಲೆ ಅವನ ಸೊಸೈಟಿಲಿ ಇಟ್ಟಿದ್ದಿದೆ. ಅದನ್ನು ತೆಗೆದು ತೊಗೊಂಡೋಗಿ ಇವಳು ಮಗಳಿಗೆ ಅವಳ ಹೆಂಡತಿಗೆ ತೊಗೊಂಡೋಗಿ ಕೊಟ್ಟ. ನನ್ನ ಗಂಡ ದುಡ್ಡು ತೊಗೊಂಡೋಗಿ ಅವರಿಗೆ ಕೊಡ್ತಾರೆ. ಮತ್ತು ಈಗ ಅದು ಸಾಲದೆ ನಂಗೆ ಮನೆ ಕಟ್ಟಿ ಸಾಲ ನಂಗೆ ಜಾಗ ಬೇಕು, ಮನೆ ಬೇಕಂತೆಲ್ಲ ಹೇಳಿದ್ಲು. ಕಡೆಗೆ ದೊಡ್ಡ ಮಗು ಗಾಯತ್ರಿ ಅಂತ, ದೊಡ್ಡವಳು ಚೈತ್ರನಕ್ಕ, ಅವಳು ನಂಗೆ ಸಾಲ ಉಂಟು ನಂಗೆ ಸಾಲ ಇಲ್ಲ ಅಂತ ಅದು ಈಗಳು ಚೈತನ್ಯ ಮಾಡಿದ್ದ ಅರ್ಥ. ಚೈತನ್ಯ ಬಂದು ಅಮ್ಮ ಒಂದು ಸೈನ್ ಹಾಕು ಅವಳಿಗೆ ಮನೆ ಆಗಲಿ ಅಂತ ಅವಳು ಹೇಳಿ ನಮ್ಮನ್ನೆಲ್ಲ ಕರ್ಕೊಂಡೋಗಿ ಅವಳಿಗೊಂದು ಸೈನ್ ಹಾಕಿಸಿ ಇಡೀ ಜಾಗದ ಮೇಲೆ ಒಂದು 25 ಲಕ್ಷ ಅವಳಿಗೆ ಲೋನ್ ತೆಗೆದುಕೊಡ್ತು. ಅದು ತೆಗೆದುಕೊಟ್ಟು ರೆಕಾರ್ಡ್ ಸಮೇತ ಅವಳ ಕೈಯಲ್ಲೇ ಉಂಟು. ಅದು ಈಗ ಅಪ್ಪನ ಹತ್ರ ಎಲ್ಲ ಸೈನ್ ಹಾಕ್ಸ್ಕೊಂಡಿರಲಿಲ್ಲ. ನಂಗೆ ಮತ್ತು ಸಾಲ ಉಂಟು, ನಂಗೆ ಜಾಗ ಬರೆದುಕೊಡು ಅಂದ್ಲು. ನಂಗೆ ಇನ್ನೊಬ್ಳು ಒಬ್ಳು ಹುಡುಗಿ ಓದ್ಲಿಕ್ಕಿದ್ದಾಳೆ, ಮದುವೆ ಆಗ್ಲಿಕ್ಕೆ ಉಂಟು, ಇನ್ನೊಬ್ಳು ಇದ್ದಾಳೆ, ನಾನು ಸೈನ್ ಹಾಕೋದೇ ಇಲ್ಲ ಅಂತ ಹಠ ಕಟ್ಟಿ ಹೇಳಿದೆ. ಅಪ್ಪನ ಹತ್ರ ಸೈನ್ ಹಾಕ್ಸ್ಕೊಂಡ್ಲು. ನಾನು ಸೈನ್ ಹಾಕಲಿಲ್ಲ ಅಂತ ನನ್ನ ಮೇಲೆ ಸಿಟ್ಟಿಗೆ ಅಪ್ಪನ ಹಿಡ್ಕೊಂಡು ಅಪ್ಪನದ್ದು ಏನೆಲ್ಲ ಹೇಳ್ಕೊಟ್ಟು ಹೀಗೆಲ್ಲ ಹೇಳ್ತಿದ್ದಾಳೆ. ಈಗ ಮತ್ತೆಂಥದ್ದಲ್ಲ, ಅವಳಿಗೆ ಈಗ ದುಡಿಮೆ ಮಾಡ್ತಾಳೆ, ಹೊಲಿತಾಳೆ, ಟ್ಯೂಷನ್ ಕೊಡ್ತಾಳೆ, ಶಾಲೆ ಟೀಚಿಂಗ್ ಮಾಡ್ತಾಳೆ, ಎಲ್ಲ ಮಾಡ್ತಾಳೆ. ಆದರೆ ಅಪ್ಪನಿಗಲ್ಲಿ ಇಟ್ಕೊಂಡು ಅಪ್ಪನಿಗೆ ಹೇಳ್ಕೊಟ್ಟು ಏನೆಲ್ಲ ಹೇಳ್ಕೊಂಡು ಅಮ್ಮ ಸೈನ್ ಹಾಕೋದಿಲ್ಲ, ಅಮ್ಮ ಮೋಸ ಮಾಡಿದ್ಲ ಅಂತ ಇಡೀ ದೇವರ ಹತ್ರ ಎಲ್ಲ ಕೋಲಗಿಲೆಲ್ಲ ಇದ್ದಲ್ಲಿ ಹೋಗಿ ಅಲ್ಲಿ ಕೇಳೋದಂತೆ, ಇಲ್ಲಿ ಬಂದು ಇಲ್ಲಿ ಕೇಳೋದಂತೆ ಹೇಳೋದಂತೆ ಎಲ್ಲ ಮಾಡ್ತಿದ್ದಾಳೆ. ಎಲ್ಲ ಆಗೋದು ಅವಳಿಂದ, ನನ್ನ ಮಗಳಿಂದನೇ ಆಗೋದಿಲ್ಲ.